ಬಂದಿದ್ದೀನಿ. ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಗೈಸ್, ಈಗ ನಾನು ಸೀತಾ ಸ್ವಯಂವರದಲ್ಲಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿಂದ ಮಿರರಲ್ಲಿ ನಿಂತ್ಕೊಂಡು ನೋಡಿದ್ರು ಬ್ಯಾಕ್ ಗಂಟು ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಅಂತ ನೋಡಿ. ಕಂಬಗಳಾಗಿರ್ಬೋದು, ಅಲ್ಲಿರೋ ಕಲೆಗಳು ಸಖತ್ತಾಗಿದೆ ಮಾತ್ರ. ಇಲ್ಲಿ 42 ಪಿಲ್ಲರ್ಸ್ ಇದೆ, ಅದೆಲ್ಲ ಕಾಮನುಗಳಲ್ಲಿ ಮಾಡಿರೋದಂತೆ. ನೋಡಿ ಎಷ್ಟು ಸಖತ್ತಾಗಿ ಕಟ್ಟಿದ್ದಾರೆ ಅಂತ. ಇದನ್ನ ಕಟ್ಟಿದ್ದು ರಘುವಲ್ಲ ನಾಯ್ಡು ಅಂತ. ಆ್ಯಕ್ಚುಲಿ ಇದರಿಂದ ದೊಡ್ಡ ಸ್ಟೋರಿನೇ ಇದೆ ಅಂತೆ. ಈ ರಘುವಲ್ಲ ನಾಯ್ಡು ಅವರು ಇದ್ರದ್ದು ಬ್ಲೂ ಪ್ರಿಂಟ್ ತರಬೇಕಾಗಿತ್ತು ಅರಮನೆ. ಅವತ್ತು ನೈಟ್ ಡಿನ್ನರ್ ಆದಮೇಲೆ ರಾಜರಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು ಇದು ಹೇಗೆ ಕಟ್ಟೋದು ಅಂತ. ಅವ್ರು ಬ್ಲೂ ಪ್ರಿಂಟ್ ತರೋದು ಮರ್ತೋಗ್ಬಿಟ್ಟಿದ್ರು. ಆಗ ಏನು ಮಾಡಿದರು ಅಂದರೆ, ರಘುವಲ್ಲ ನಾಯ್ಡು ಅವರು ನನಗೆ ಬ್ಲ್ಯಾಕ್ ಕರ್ಡ್ ಬೇಕಂದ್ಬಿಟ್ಟು ಅವರು ಊಟ ಮಾಡಿದ ತಟ್ಟೆಲೇ ಬ್ಲೂ ಪ್ರಿಂಟ್ ಹಾಕಿ ತೋರಿಸ್ತಾ ಇದ್ರಂತೆ. ಆಗ ರಾಜ ಅವ್ರ ಕೈ ಮುಟ್ಟಿ ಇವರು ಪ್ಲ್ಯಾನ್ ಹೇಳ್ತಾ ಇದ್ರಲ್ವ, ಅವ್ರ ತಟ್ಟೆನ ಮುಟ್ಟಿದಾಗ ಅಲ್ಲಿದ್ದು ರಾಜಂದು ಬಾಡಿಗಾರ್ಡ್ಸ್ ಎಲ್ಲ ಬೈಯಕ್ಕೆ ಶುರು ಮಾಡಿದ್ರಂತೆ ರಘುವಲ್ಲ ನಾಯ್ಡಿಗೆ, ಎಂಜಲ್ ತಟ್ಟೆನ ಮುಟ್ಟಿಸ್ತೀಯಲ್ಲ ಅಂತ. ಅವಾಗ ಇವರು ರಾಜ ಅಂದ್ರಂತೆ, ಅವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ಇರಿ ಒಂದು 10 ನಿಮಿಷ ಅಂತ. ಕಲೆಗೆ ಬೆಲೆ ಕೊಟ್ರಂತೆ. ಅಷ್ಟು ದೊಡ್ಡ ರಾಜ ಇನ್ನೊಬ್ಬರದು ಎಂಜಲ್ ತಟ್ಟೆನೇ ಮುಟ್ಟಿದ್ದಾರೆ ಅಂತ. ಅದು ಅಷ್ಟು ಫುಲ್ಲು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅವ್ರದ್ದು ಕಲೆಗೆ, ರಘುವಲ್ಲ ನಾಯ್ಡು ಅವರಿಗೆ. ಇದು 155 ಫೀಟ್ ವೈಡ್ ಇದೆ. ಮೇಲೆ ನೋಡಿ ಬಾಲ್ಕನೀಸ್ ಇದೆ, ಅದೆಲ್ಲ ಕರ್ಟನ್ಸ್ ಮುಚ್ಚಿಟ್ಟಿದ್ದಾರೆ. ಆ್ಯಕ್ಚುಲಿ ಮೇಲೆ ಸೀಲರಿನ ಅಬೆಸ್ಟೋಸ್ ಶೀಟಲ್ಲಿ ಮಾಡಿರೋದು. ಅದು ತುಂಬ ಕಂಟ್ರಿಲಿ ಬ್ಯಾನ್ ಆಗಿದೆ. ಇದು ನೋಡಿ ಅರಮನೆದ ಎಂಟ್ರೆನ್ಸ್, ಅಲ್ಲಿ ಫ್ರಂಟ್ ಇದೆ ಬ್ಯಾಕ್. ಆ್ಯಕ್ಚುಲಿ ಇಲ್ಲಿ ರಾಜ ರವಿವರ್ಮಂದು ಪೇಂಟಿಂಗ್ ಇದೆ ಅಲ್ಲಿ ಬ್ಯಾಕಲ್ಲಿ. ಅವರು 1906ರಲ್ಲಿ ಸತ್ತೋದ್ರು. ಇಲ್ಲಿ ಬ್ಯಾಕಲ್ಲಿ ಕಾಮನ್ ಲೇಡೀಸ್ ಗ್ಯಾಲರಿ ಇದೆ ಆ ಕಡೆ ಸೈಡ್. ಇಲ್ಲಿ ಡಿಗ್ನಿಟರಿ ಗ್ಯಾಲರಿ ಇದೆ. ನೋಡಿ ಎಷ್ಟು ಚಂದ ಕಟ್ಟಿದ್ದಾರೆ ಅಂತ. ಈ ಪ್ಲೇಸನ್ನ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಅಲ್ಲಿ ನೋಡಿ ನನ್ನ ಅಕ್ಕ ಫೋಟೋ ತೆಗಿತಾ ಇದ್ದಾಳೆ. ಮೇಲೆ ಇದೆಲ್ಲ ಸೆಂಟರಲ್ಲಿ ಕೆಳಗೆ ನಾವು ನಿಂತು ಮಾತಾಡಿದ್ರೆ ಎಕೋ ಹೊಡಿಯುತ್ತೆ. ಹಾಗೆ ನಾವೇನು ಹೇಳ್ತೀವಿ ಅದು ಎಕೋ ಹೊಡಿಯುತ್ತೆ. ಅದು ಕರೆಕ್ಟ್ ಸೆಂಟ್ರಲ್ಲಿ ನಿಂತು ಮಾತಾಡಿದ್ರೆ ಎಕೋ ಹೊಡಿಯುತ್ತೆ. ಆ ಕಡೆ ಈ ಕಡೆ ನಿಂತ್ಕೊಂಡು ಮಾತಾಡಿದ್ರೆ ಎಕೋ ಬರೋದಿಲ್ಲ. ಇಲ್ಲಿರೋ ಪೇಂಟಿಂಗ್ನ ಸಿದ್ಧಲಿಂಗ ಸ್ವಾಮಿಯವ್ರು ಮಾಡಿರೋದು. 1940 to 1946 ಗಂಟ ಮಾಡಿದ್ದಾರೆ. ಈ ಪೇಂಟಿಂಗ್ಸ್ ಎಲ್ಲ ಅವರೇ ಮಾಡಿರೋದು. ಈ ಪೇಂಟಿಂಗ್ಸಿಗೆ 6 ಇಯರ್ಸ್ ತಗೊಂಡಿದ್ದಾರೆ ಅವರು ಮಾಡೋಕ್ಕೆ. ಇದು ನೆಕ್ಸ್ಟ್ ರೂಮು. ಈ ಕಡೆಲ್ಲ ಎಂಟ್ರಿ ಇಲ್ಲ, ಅಲೋ ಇಲ್ಲ. ತುಂಬ ಜಾಗ ಕ್ಲೋಸ್ ಮಾಡಿಟ್ಟಿದ್ದಾರೆ. ಅಲ್ಲಿ ಒಂದು ಮಿರರ್ ಸಿಕ್ತು, ಅವರಿದ್ರು, ಅವ್ರನ್ನ ಓಡಿಸಿ ನಾನು ವೀಡಿಯೋ ಮಾಡ್ಕೋತಿದ್ದೆ. ಇಲ್ಲಂತೂ ಅರಮನೇಲಿ ತುಂಬ ಮಿರರ್ಸ್ ಇದೆ. ತುಂಬ ಅಂದರೆ ತುಂಬ, ಎಲ್ಲಿ ನೋಡಿದ್ರೂ ಮಿರರ್ ಇಟ್ಟಿದ್ದಾರೆ. ಮೇ ಬಿ ರಾಜಂದು ಸೇಫ್ಟಿಗಾಗಿರಬೇಕು. ಈ ಡೋರ್ ಇದೆ ನೋಡಿ, ಈ ಡೋರನ್ನ ಆನೆದು ದಂತದಲ್ಲೇ ಮಾಡಿರೋದು. ಅಲ್ಲಿ ಅವ್ರು ಫೋಟೋ ತೆಗಿತಿದ್ದಾರಲ್ಲ, ಈ ಡೋರು ಫುಲ್ ಆನೆದ ದಂತದಲ್ಲಿ ಮಾಡಿರೋದು. ಅದರಲ್ಲಿ ಡಿಸೈನ್ ಎಲ್ಲ ಇದೆಯಲ್ಲ ಅದೆಲ್ಲ. ಇದು ರಾಜಂದು ಪ್ರೈವೇಟ್ ದರ್ಬಾರ್ ಹಾಲ್. ಇಲ್ಲಿ ಫುಲ್ ಬೆಲ್ ಬಾಟಮ್ ಪಿಲ್ಲರ್ಸ್ ಇದೆ ನೋಡಿ.
ಈ ಪ್ಲೇಸು ನೋಡೋಕ್ಕೆ ಸಖತ್ತಾಗಿದೆ. ಫುಲ್ಲು ಒಂಥರ ಗೋಲ್ಡ್ ಕಲರಾಗಿ ನಂದು ಕಣ್ಣಂತೂ ಪಾವನ ಆಯಿತು ಇದನ್ನ ನೋಡಿ. ಇವತ್ತಿಗೆ ಸಖತ್ತಾಗಿ ಮಾಡಿದ್ದಾರೆ ಇದನ್ನಂತೂ. ಇಲ್ಲಿ ರಾಜರು ಬಂದ್ಬಿಟ್ಟು ಅಲ್ಲಿ ಸೆಂಟ್ರಲ್ಲಿ ಕೂತ್ಕೋತಾರಂತೆ. ಇದು ಮೇಲೆ ಮಾಡಿರೋದು ಸ್ಟೈನ್ ಗ್ಲಾಸಲ್ಲಿ ಮಾಡಿರೋದಂತೆ, ಮೇಲೆದು ವರ್ಕ್ ಎಲ್ಲ. ಇಲ್ಲಿ ಮೇಲೆ ಮಾಡಿರೋ ವರ್ಕ್ ಎಲ್ಲ, ಇನ್ನು ಕೆಳಗೆಲ್ಲ ಮಾಡಿರೋದು ಇದು ಸ್ಕಾಟ್ಲ್ಯಾಂಡಿಂದ ಅಂತೆ, ಕೆಳಗೆ ನೆಲ ಇದೆ ಅಲ್ವ ಅದು. ಇಲ್ಲಿ ರಾಜ ಅಲ್ಲಿ ಗಣಪತಿಗೆ ಪೂಜೆ ಮಾಡಿ ಬಂದು ಅಲ್ಲಿ ಸಭೆಯಲ್ಲಿ ಬಂದು ಕೂತ್ಕೋತಾರೆ ಇಲ್ಲಿ. ಈ ಕಡೆ ನೋಡಿ ಸಿಲ್ವರ್ ಡೋರ್ ಇದೆ, ಅದು 112 kg ಇದೆ ಅಂತೆ, ಫುಲ್ ಸಿಲ್ವರಲ್ಲೇ ಮಾಡಿರೋದು ಅದು. ಕೆಳಗೆಲ್ಲ ಗಣಪತಿ ಇದೆ, ಅಲ್ಲ ಬಾಲಕೃಷ್ಣ ಇರೋದು, ಮೇಲೆ ಶಿವ ಇರೋದು ಏನೋ ಹೇಳಿದ್ರು. ಈ ಪ್ಲೇಸು ಸೂಪರ್ ಆಗಿದೆ ನೋಡೋಕ್ಕೆ. ಕಿಂಗ್ ಅಲ್ಲಿ ದೇವ್ರಿಗೆ ಪೂಜೆ ಮಾಡಿ ಈ ಡೋರಿಂದ ಬಂದ್ಬಿಟ್ಟು ಹಿಂಗೆ ಹೋಗಿ ಆ ಹಾಲಲ್ಲಿ ಸಭಾಂಗಣದಲ್ಲಿ ಕೂರ್ತಾರೆ. ಇಲ್ಲಿ ನೋಡಿ ಫುಲ್ ಸಿಲ್ವರ್ದು ಎಂಥ ಡೋರ್ಸ್ ಎಲ್ಲ ಇದೆ. ಈಗ ಆ ಕಡೆ ಈ ಕಡೆ 2 ಸೈಡು ಸ್ಟೆಪ್ ಇದೆ. ಎಲ್ಲಿ ನೋಡಿದ್ರು ಮಿರರ್ ಇಟ್ಟಿದ್ದಾರೆ. ಫುಲ್ಲು ಕಿಂಗದು ಸೇಫ್ಟಿಗಾಗಿರಬೇಕು, ಅಂದರೆ ಕಿಂಗ್ ಬರೋತ್ತಿಗೆ ಅವ್ರ ಬ್ಯಾಕಲ್ಲಿ ಸೈಡಲ್ಲಿ ಯಾರಾದರೂ ಬರ್ತಿದ್ದಾರಂತ ನೋಡೋಕ್ಕೆ ಅಂತೆ. ಕಿಂಗ್ದು ಸೇಫ್ಟಿಗೋಸ್ಕರ ಎಲ್ಲ ಜಾಗದಲ್ಲೂ ಮಿರರ್ ಇಟ್ಟಿದ್ದಾರೆ ಅರಮನೆಯಲ್ಲಿ ಅಂತೂ. ಸೊ ಆಯಿತು ಗೈಸ್, ಫಸ್ಟ್ ಟೈಮ್ ನಾನು ಅರಮನೆ ನೋಡಿದೆ. ಈಗ ಅರಮನೆ ಎಲ್ಲ ನೋಡಿ ಆಯಿತು. ಅಂದರೆ ತುಂಬ ಜಾಗನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಪ್ರೈವೇಟ್ ಪ್ಲೇಸ್ ಅವ್ರದ್ದು ಫ್ಯಾಮಿಲಿಗೆ. ಸೊ ನಮಗೆ ನೋಡೋಕ್ಕಾಗಿದ್ದು ಸ್ವಲ್ಪ ಜಾಗನ ನಾನು ನೋಡ್ಕೊಬಂದೆ. ಫುಲ್ ಖುಷಿ ಆಯಿತು. ಇದೆಲ್ಲ ಆನೆಗೆ, ಇದು ದಸರಾ ಟೈಮಲ್ಲಿ ಅಂಬಾರಿ ಹೊತ್ಕೊಂಡು ಹೋಗೋಕ್ಕೆ ಆನೆಗೆ ಹಾಕೋದಂತೆ. ಸೊ ನನಗೆ ತುಂಬ ಇಷ್ಟ ಆಯಿತು. ನನಗೆ ಅಲ್ಲಿದು ಏನಾಗಿರಲಿ, ಪೇಂಟಿಂಗ್ಸ್ ಆಗಿರಲಿ, ವರ್ಕ್ಸ್ ಆಗಿರಲಿ ಎಲ್ಲ ಸಖತ್ತಾಗಿದೆ. ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ನೋಡಿ. ಕಲರ್ಸ್ ಅಂತೂ ಕಲರ್ಫುಲ್ ಆಗಿದೆ, ಗೋಲ್ಡ್ ಥರನೇ ಕಾಣಿಸುತ್ತೆ. ಗೋಲ್ಡನ್ ಕಲರ್ ಜಾಸ್ತಿ ಯೂಸ್ ಮಾಡಿದ್ದಾರೆ. ಅರಮನೆ ಸೂಪರ್ ಆಗಿದೆ ಮಾತ್ರ. ನನಗೆ ಅರಮನೆ ನೋಡಿ ಅನ್ನಿಸ್ತು, ಅಯ್ಯೋ ಒಂದು ದಿವಸ ಆದರೂ ಅರಮನೆಯಲ್ಲಿ ಬದುಕಬೇಕಾಗಿತ್ತು ನಾನು ಅಂತ. ಕೊನೆಗೂ ನಮ್ಮದು ಚಪ್ಪಲಿ ಎಲ್ಲ ಹಾಕ್ಕೊಂಡು ನಾವು ಅರಮನೆಯಿಂದ ಹೊರಟು, ಇದು ಇನ್ನೊಂದು ಸೈಡಲ್ಲಿ, ಆ ಕಡೆ ಸೈಡಿಂದ ಹೊರಗೆ ಹೋಗ್ತಾಯಿದ್ದು. ಇಲ್ಲೆಲ್ಲೋ ಬ್ಯಾಕಲ್ಲಿ ಈಗಲೂ ಅದು ಕಿಂಗ್ದು ಫ್ಯಾಮಿಲಿ ಅಲ್ಲಿ ಸ್ಟೇ ಆಗಿರೋದು. ಈಗ ಅರಮನೆಯಿಂದ ಹೊರಟು, ಸೊ ಇಲ್ಲಿಂದ ಹೋಗಿ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಪ್ಲೇಸ್ ನೋಡೋಕೆ ಹೋಗ್ತಿದ್ವಿ. ಅಂದರೆ ಅದೊಂದು ಸಣ್ಣ ಶಾಪ್ ಥರನೇ, ಅಲ್ಲಿ ಫುಲ್ ವುಡ್ದು ಗಂಧದಿಂದ ಮಾಡಿರೋದು, ಮುತ್ತು ರತ್ನ ಎಲ್ಲ ಆಗಿ ಅಲ್ಲಿ ಸಖತ್ತಾಗಿದೆ. ಆ ಪ್ಲೇಸಿಗೆ ಹೊರಟಿದ್ದೀವಿ. ಬನ್ನಿ, ನಿಮಗೂ ಒಂದು ರೌಂಡ್ ಆ ಪ್ಲೇಸ್ನ ತೋರಿಸ್ತೀನಿ. ವಿಡಿಯೋನ ಯಾರು ಸ್ಟಾಪ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ನಡೆಯೋಕ್ಕೆ ಸಂಕಟ ಇರೋ ಪ್ರವಾಸಿಗರಿಗೂ ಈ ಥರ ಗಾಡಿ ಇದೆ, ಅದರಲ್ಲಿ ಹೋಗ್ಬೋದು. ಅದಕ್ಕೂ ಎಷ್ಟೋ ದುಡ್ಡು ಕೊಡ್ಬೇಕು ಅನ್ಕೋತೀನಿ. ಅರಮನೆ ದಸರಾ ಟೈಮಲ್ಲಿ ಸಖತ್ತಾಗಿರುತ್ತೆ. ಆವಾಗ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ, ಫುಲ್ ಲೈಟ್ ಫಿಟ್ಟಿಂಗ್ ಆಗಿ ಆವಾಗ ಅರಮನೆ ಮುಂದೆ ಈಗ ಅರಮನೆದು ಫುಲ್ ಟೋಟಲ್ ಫ್ರಂಟ್ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ನಮ್ಮಮ್ಮನೂ ಹೋಗ್ತಾ ಇದ್ದೀವಿ. ಸೊ ಈ ಕಡೆ ಎಲ್ಲ ಫುಲ್ ಫ್ಲವರ್ಸ್ ಗಾರ್ಡನ್ ಮಾಡಿದ್ದಾರೆ. ಅಲ್ಲೆಲ್ಲ ರೋಸ್ ತೋಟ ಮಾಡಿದ್ದಾರೆ. ಬಟ್ ರೋಸೆಲ್ಲ ಇನ್ನೂ ಅಷ್ಟು ಬೆಳೆದಿಲ್ಲ, ಸ್ವಲ್ಪ ಟೈಮ್ ಆಗುತ್ತೆ ಏನು. ಇಲ್ಲೆಲ್ಲ ರೋಸ್ ಗಿಡ ನೆಟ್ಟಿದ್ದಾರೆ ನೋಡಿ, ಫುಲ್ ರೋಸ್ ಗಿಡ ನೆಟ್ಟಿಬಿಟ್ಟಿದ್ದಾರೆ. ಈಗ ಅರಮನೆದು ಫ್ರಂಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಅರಮನೆದು ಫ್ರಂಟ್. ಅಲ್ಲಿ ಯಾರೋ ಟೂರಿಗೆ ಬಂದ ಗ್ಯಾಂಗ್ ನೋಡಿ ಫೋಟೋ ತೆಗಿತಾ ಇದ್ರು. ಇದನ್ನ ನೋಡೋತ್ತಿಗೆ ನಾವು ಸಣ್ಣ ವಯಸ್ಸಲ್ಲಿ ನಾವು ಫ್ಯಾಮಿಲಿ ಎಲ್ಲ ಒಂದು ಬಸ್ ಮಾಡ್ಕೊಂಡು ಟೂರಿಗೆ ಹೋಗ್ತಿದ್ದೋ. ಆವಾಗಲೂ ಈ ಥರ ಎಲ್ಲ ಫೋಟೋ ತೆಗಿತಾ ಇದ್ರು. ನಾವಂತೂ ಎಲ್ಲೆಲ್ಲೋ ನೋಡ್ಕೊಂಡು ತೆಗೆಸ್ಕೊಂಡಿರೋ ತುಂಬ ಮೆಮೊರೀಸ್ ಯೋಚನೆ ಬರುತ್ತೆ. ಮತ್ತು ಇಲ್ಲಿ ತುಂಬ ಫಾರಿನರ್ಸ್ ಎಲ್ಲ ಸಿಗ್ತದೆ. ಇಲ್ಲಿ ನೋಡಿ
ಇದು 72 ಏಕರ್ಸ್ ಇದೆ. ಇದು ಫುಲ್ ಟೋಟಲ್ 72 ಏಕರ್ಸ್ ಇದೆ. ಮತ್ತು ಅರಮನೆ ಒಂದು 4 ಎಕರೆ ಇದೆ. ಅರಮನೆಯೇ 4 ಎಕರೆ ಇದೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು, ಆ್ಯಕ್ಚುಲಿ ಇಲ್ಲಿ ಲೇಕ್ ಆಗಿತ್ತಂತೆ, ಫಸ್ಟ್ ಫುಲ್ ಬಿಗ್ ಲೇಕ್ ಆಗಿತ್ತಂತೆ. ಅರಮನೆನ ಒಂದು ಸ್ಲೋಪಾಗಿ ಕಟ್ಟಿದ್ದಾರೆ. ಆವಾಗ ಅರಮನೆಯಲ್ಲಿ ಮಳೆ ಎಲ್ಲ ಬಂದಾಗ ನೀರು ಬಂದ್ಬಿಟ್ಟು ಇಲ್ಲೇ ತುಂಬ್ತಿತ್ತಂತೆ. ಅದು ಈಗೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಅದೇ ಮುಚ್ಚಿದ ಗೊತ್ತಿಲ್ಲ. ಸೊ ನಾನು ನಮ್ಮ ಅಮ್ಮ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದು, ಅವರೆಲ್ಲ ಅಲ್ಲೇ ಕೂತ್ಕೊಬಿಟ್ಟಿದ್ದಾರೆ ಕಳ್ಳರು ಸುಸ್ತಾಗಿ. ಇಲ್ಲಿ ನೋಡಿ ಟೆಂಪಲ್, ಅರಮನೆ ಸೈಡಲ್ಲೇ ಟೆಂಪಲ್ ಇದೆ. ನಂದು ಅಮ್ಮಂದು ಕತೆ ಅಂತೂ ಈ ಜಾತ್ರೆಗಳಲ್ಲಿ ಸಣ್ಣ ಮಕ್ಕಳು ಕಾಣೆ ಆದರೂ ಹುಡುಕ್ತೀವಲ್ಲ, ಆ ಥರ ಹುಡುಕ್ತಾ ಕೂತಿದ್ದು. ಅಣ್ಣ, ಅಕ್ಕ, ಅತ್ತೆ, ತಂಗಿದ ಅವರೆಲ್ಲೋ ಇದ್ದಾರೆ, ನಾವೆಲ್ಲೋ ಇದ್ದೀವಿ. ಆಮೇಲೆ ನಮ್ಮ ಅಣ್ಣ ಚುರುಮುರಿ ತೆಗಿಯೋಕ್ಕೆ ಹೋದರು. ಈ ಕಡೆ ಮಮ್ಮಿ ಕಬ್ಬು ಜ್ಯೂಸು ಈಸ್ಕೊಡ್ತೀನಿ ಅಂದ್ಬಿಟ್ಟು ಕಬ್ಬು ಜ್ಯೂಸ್ ತಗೊಂಡ್ವಿ ಕುಡಿಯೋಕ್ಕೆ. ಅಷ್ಟೊತ್ತಿಗೆ ಒಂದು ಸಣ್ಣ ಹುಡುಗ ಪೆನ್ ಮಾರ್ಕೊಂಡು ಬಂದರು. ಇವರಂತೂ ಬಿಡೋದೇ ಇಲ್ಲ ನಮ್ಮನ್ನ, ಪ್ಲೀಸ್ ತಗೊಳ್ಳಿ ಅಂದ್ಕೊಂಡು ಬೇಡ್ತಾ ಇರ್ತಾರೆ ಈ ಮಕ್ಕಳು. ಕೊನೆಗೂ ಕಬ್ಬು ಜ್ಯೂಸ್ ಎಲ್ಲ ಸಿಕ್ತು. ನಾವೆಲ್ಲರೂ ಕಬ್ಬು ಜ್ಯೂಸ್ ಕುಡ್ಕೊಂಡು ಹಾಗೆಯೇ 3 ಚುರುಮುರಿ ತಗೊಂಡು, ಕಬ್ಬು ಜ್ಯೂಸಿಗೆ ಒಂದು ಗ್ಲಾಸ್ 20 ರೂಪೀಸ್, ಚುರುಮುರಿಗೆ ಒಂದಕ್ಕೆ ಎಷ್ಟು 40 ರೂಪೀಸ್. ಚುರುಮುರಿ ತಿನ್ಕೊಂಡು ಹಾಗೆಯೇ ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇದ್ರಲ್ವ ಸ್ವಲ್ಪ ಥಿಂಗ್ಸ್, ಅದನ್ನೆಲ್ಲ ನೋಡ್ಕೊಬಂದು. ಅಂದರೆ ವುಡ್ದು ವಸ್ತಾಗಿರ್ಬೋದು, ಸ್ಲಿಪ್ಪರ್ಸ್ ಮತ್ತು ಆಕ್ಸಸರೀಸ್. ಆ್ಯಕ್ಚುಲಿ ನೋಡೋದು ಮಾತ್ರ ನಾವು, ಕಣ್ಣು ಪಾವನ ಆಗಲಿ ಅಂತ ತೆಗಿಯೋದೇನಿಲ್ಲ, ಸುಮ್ಮನೆ ಕಣ್ಣು ಆ ಕಡೆ ಹಾಯಿಸ್ಕೊಂಡು ಬರೋದು. ಅದರಲ್ಲೂ ಯಾವುದೋ ಒಂದು ನನಗೆ ಇಷ್ಟ ಆಗಿತ್ತು, ತೆಗೆದು ಕೊಡಮ್ಮ ಅಂದರೆ ನಾನು ತೆಗೆದು ಕೊಡಲ್ಲ, ಯಾಕೆ ಗುಡ್ಡೆ ಹಾಕಕ್ಕ ಅಂತ ಅಂದ್ಬಿಟ್ಟು ಕರ್ಕೊಬಂದರು. ನನ್ನ ತೆಗೆದೇ ಕೊಟ್ಟಿಲ್ಲ ಅಮ್ಮ. ಮತ್ತು ಅಲ್ಲಿ ಪಾನಿಪುರಿ ಮಾರ್ತಾಯಿದ್ರು, ಗೋಲ್ಗಪ್ಪ. ನನ್ನ ಅಕ್ಕ ಮತ್ತು ತಂಗಿ ಅಪ್ಪಟ ಅಭಿಮಾನಿಗಳು ಗೋಲ್ಗಪ್ಪಕ್ಕೆ. ಸೊ ಅವ್ರು ಅದನ್ನ ತಿಂತಾಯಿದ್ರು. ನಾನೊಂದು ಬಾಯಿಗೆ ಹಾಕ್ತೆ, ನನಗೆ ಪಾವನ ಆಯಿತು ಜೀವನ, ನಂಗೆ ಸಾಕಾಯಿತು, ಇಷ್ಟನೇ ಆಗಿಲ್ಲ, ಚಂದನೇ ಇತ್ತಿಲ್ಲ ಅದು. ಅಮ್ಮನೂ ಅಣ್ಣನೂ ಮುಂದೆ ಹೋಗಿ ಕೂತ್ಕೊಬಿಟ್ಟಿದ್ದಾರೆ, ಆಗಲೇ ಹೋಗಿ ಕೂತ್ಕೊಬಿಟ್ಟಿದ್ದಾರೆ. ಹಾಗೆ ಮಾರ್ಕೆಟಲ್ಲಿ ಬರುತ್ತಿಗೆ ಅಕ್ಕನಿಗೆ ಬೆಲ್ಟ್ ಬೇಕಾಗಿತ್ತು. ಸೊ ಒಂದು ಬೆಲ್ಟ್ ತಗೊಂಡು, ಯಾವಾಗಲೂ ಮಾರ್ಕೆಟಿಗೆ ಹೋಗೋತ್ತಿಗೆ ರೆಡ್ ಕಲರ್ದು ಹಣ್ಣು ನೋಡ್ತಾ ಇದ್ದಾಯ್ತು, ಒಮ್ಮೆ ತೆಗೆದು ತಿನ್ನಬೇಕು ಅಂತ ಆಸೆ ಆಯಿತು. ಸೊ ಅದನ್ನ 1 kg ತಗೊಂಡು, ವೀಡಿಯೋಕ್ಕೆ ಅಂತ ಇದೊಂದು ಹಣ್ಣು ತೊಗೊಂಡಿದ್ದು, ಅದು ನನ್ನ ಕೈಯಲ್ಲೇ ಬಾಕಿ ಆಯಿತು. ಕರೆಕ್ಟಾಯಿತು 6 ಜನಕ್ಕೆ 6 ಹಣ್ಣು. ಆಮೇಲೆ ಈ ಕಡೆ ಬಂದಾಗ ಅಕ್ಕ, ಅಮ್ಮ ಅವರು 4 ಜನ ಜೋಳ ತಗೊಂಡ್ರು, ಬೇಯಿಸಿದ್ದು ಜೋಳ ಆಯಿತಾ. ನನಗೆ ತಿನ್ನೋಕ್ಕಾಗಲ್ಲ, ಆದರೂ ಕಚ್ಚಿ ತಿಂದ ಮೇಲೆ ನಂದು ಹಲ್ಲೆಲ್ಲ ನೋವು ಸ್ಟಾರ್ಟ್ ಆಯಿತು ಮುಂದೆ, ಯಾಕಂದರೆ ಕ್ಲಿಪ್ ಹಾಕಿದ್ದಾರಲ್ವ, ಅದು ಕಷ್ಟ ತಿನ್ನೋಕ್ಕೆ. ಅವರು ಎಲ್ಲ ಒಂದು ಜೋಳನ 2 ಪೀಸ್ ಮಾಡಿ ಹಾಗೆ 2 ಜೋಳ ತಗೊಂಡ್ರು. ಒಂದು ಜೋಳಕ್ಕೆ 30 ರೂಪಾಯಿ ಬೇಯಿಸಿದ್ದಕ್ಕೆ. ಆಮೇಲೆ ಆ್ಯಪಲ್ ನೋಡೋತ್ತಿಗಂತೂ ಆಸೆ ಆಯಿತು, ಸಖತ್ತಾಗಿತ್ತು ಅದು ನೋಡೋತ್ತಿಗೆ. ತೆಗೆದು ಅಲ್ಲೇ ಬಾಯಿಗೆ ಹಾಕೋಣ ಅಂತ, ಅಷ್ಟು ಚೆಂದ ಇತ್ತು ನೋಡೋಕ್ಕೆ ಅಂದ್ಬಿಟ್ಟು 1 kg ಆ್ಯಪಲ್ ತೊಗೊಂಡು. ಬಟ್ ಆ್ಯಪಲ್ ತೆಗೆದಿದ್ದು ಒಂದು ಚೆಂದನೇ ಇತ್ತಿಲ್ಲ, ತಿನ್ನೋಕ್ಕೆ ಆಗಿಲ್ಲ. ಒಂದು ಆ್ಯಪಲ್ನೂ ನಾವು ತಿಂದಿಲ್ಲ, ಎಲ್ಲ ಕಟ್ ಮಾಡಿ ಬಿಸಾಕಿದೆ. ಒಳಗೆ ಫುಲ್ ಹಾಳಾಗಿತ್ತು, ಹೊರಗೆ ಮಾತ್ರ ನೋಡೋಕ್ಕೆ ಚೆಂದ ಇತ್ತು ಅದ್ರದ್ದು ಕಲರ್, ಬಟ್ ಒಳಗಡೆ ಎಲ್ಲ ಹಾಳಾಗಿಬಿಟ್ಟಿತ್ತು. ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು. ಒಂದು ಆ್ಯಪಲು ತಿಂದಿಲ್ಲ, ಎಲ್ಲ ಬಿಸಾಕಿದೆ ನಾವು. ಮಾರ್ಕೆಟಲ್ಲಿ ಸ್ವಲ್ಪ ತರಕಾರಿ ತೆಗಿಯೋಕ್ಕಿತ್ತು, ಸೊ ಮಾರ್ಕೆಟಿಗೆ ಹೋಗ್ತಾ ಇದ್ದೋ. ಅದೇ ಹೇಳಿದ್ದೆ ಅಲ್ವ, ಇವತ್ತು ಚಾಮುಂಡೇಶ್ವರಿ ಮಹಿಷಾಸುರನ ಕೊಂದ ದಿನವೂ ಇಲ್ಲಿ ನೆಲೆಸಿದ ದಿನ. ಸೊ ಗಲ್ಲಿಲೂ ಪೂಜೆ ಮಾಡ್ತಾಯಿದ್ರು. ಮಾರ್ಕೆಟಲ್ಲಿ ನೋಡಿ ಫುಲ್ ಫ್ಲವರ್, ಫ್ರೂಟ್ಸಲ್ಲಿ ಅಲಂಕಾರ ಮಾಡಿ ಇಟ್ಟಿದ್ರು, ಸಖತ್ತಾಗಿತ್ತು ನೋಡೋಕ್ಕೆ. ಸೊ ಅದನ್ನು ವೀಡಿಯೋ ಮಾಡ್ಕೊಬಂದೆ. ನಮ್ಮ ಮಾರ್ಕೆಟ್ನ ನೋಡಿ ನಿಮಗೇ ಬೋರ್ ಹೊಡೆದಿರ್ಬೋದು, ಯಾಕಂದರೆ ದಿನಾ ವ್ಲಾಗ್ ಮಾಡೋದೇ. ಮನೆ ಬಿಟ್ಟರೆ ಮಾರ್ಕೆಟ್ ಬಿಟ್ಟರೆ ಕಾಲೇಜ್, ಇದೇ ಆಯಿತು ನಮ್ಮ ಲೈಫು ಫುಲ್. ಹಾಗೆಯೇ ಅತ್ತೆಗೆ ಸ್ಲಿಪ್ಪರ್ ತೆಗಿಬೇಕಾಗಿತ್ತು. ಸೊ ಅವರೆಲ್ಲ ಸ್ಲಿಪ್ಪರ್ ಟ್ರೈ ನೋಡ್ತಾಯಿದ್ರು ಯಾವುದು ಚೆಂದ ಕಾಣುತ್ತೆ ಅಂತ. ಕೊನೆಗೆ ಅವರಿಗೆ ಬ್ಲ್ಯಾಕದು ಇಷ್ಟ ಆಯಿತು, ಬ್ಲ್ಯಾಕ್ ತಗೊಂಡ್ರು. ಮತ್ತು ಈ ಕಡೆ ಬಂದು ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡ್ರು, 100 ರೂಪೀಸ್ ಅಷ್ಟೇ.
ಸ್ಲಿಪ್ಪರಿಗೆ 150. ಅಮ್ಮ ಅಣ್ಣ ಅಕ್ಕನಿಗೆಲ್ಲ ನನ್ನ ನೆನಪೇ ಇಲ್ಲ, ನನ್ನ ಬಿಟ್ಟು ಹೋಗ್ಬಿಟ್ರು. ಸೊ ಗೈಸ್, ನಾನು ಮತ್ತು ಅತ್ತೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ಬಂದು ಸ್ಲಿಪ್ಪರ್ ಮತ್ತು ಬ್ಯಾಗ್. ಅಮ್ಮ ಅಣ್ಣ ಅಕ್ಕ ತಂಗಿ ಎಲ್ಲ ಅಲ್ಲಿ ಮುಂದೆ ಹೋಗಿದ್ದಾರೆ ಅನ್ಕೋತೀನಿ, ಕಾಣಿಸ್ತಿಲ್ಲ ಅವ್ರಿಗೆ. ಈಗ ಹೋಗ್ತಾ ಇದ್ದೀವಿ, ಅವ್ರು ಎಲ್ಲಿಂದ ಗೊತ್ತಿಲ್ಲ ನಮ್ಮನ್ನ ಬಿಟ್ಟು, ನಾನು ಮತ್ತು ಅತ್ತೆ. ಮ್ಯಾಮಿ ನೋಡಿದ್ರೆ ಕಳ್ಳರು ಇಲ್ಲಿ ಚಿಕನ್ ಮಾರ್ಕೆಟಿಗೆ ಬಂದುಬಿಟ್ಟಿದ್ದಾರೆ. ದೇವರಾಜ್ ರಾಜನಗರ. ಮತ್ತು 1 kg ಚಿಕನ್ ತಗೊಂಡು ಹೋದೋ. 1 ಗುಡ್ಡೆ ತೆಂಗಿನಕಾಯಿಗೆ 100 ರೂಪಾಯಿ. ಸೊ 1 ಗುಡ್ಡೆ ತಗೊಂಡು ಸಾರಿಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂದ್ಕೊಂಡು. ನಮ್ಮದು ಮಾರ್ಕೆಟಲ್ಲಿ ಪರ್ಚೇಸ್ ಎಲ್ಲ ಆಯಿತು, ಈಗ ರೂಮಿಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಬರ್ತಾ ಈ ಜಾಗದಲ್ಲೂ ಸ್ವಲ್ಪ ಪರ್ಚೇಸ್ ಮಾಡ್ದೋ. ಆಲ್ಮೋಸ್ಟ್ ಗೊತ್ತಲ್ಲ, ಲೇಡೀಸ್ ಇದ್ದರೆ ಬರೀ ಶಾಪಿಂಗೇ ಆಗುತ್ತೆ. ಹಾಗೆ ಒಂದು ಮಿರರ್ ತಗೊಂಡು, ನನ್ನ ಮಿರರ್ ಒಡೆದೋಗ್ಬಿಟ್ಟಿತ್ತು ಅಂತ. ಮತ್ತು ಇನ್ನೊಂದು ಜಾಗಕ್ಕೆ ಈಗ ಹೋದೋ, ಕಾವೇರಿ ಅಂತ. ಇಲ್ಲಿ ಫುಲ್ ಗಂಧದು ಮರಗಳದ್ದು, ವುಡ್ದು ಮತ್ತು ಸಿಲ್ಕ್ ಸ್ಯಾರಿ, ಮುತ್ತು, ರತ್ನ ಇದರಲ್ಲೇ ಮಾಡಿರೋದು ಈ ಶಾಪಲ್ಲಿ. ಫುಲ್ ಅದರದ್ದೇ ಬರೀ ಮರಗಳದ್ದೇ ಥಿಂಗ್ಸ್ ಇರೋದು. ಫುಲ್ ಸ್ಟ್ಯಾಚ್ಯೂ ನೋಡ್ಬೋದು ದೇವ್ರದ್ದು, ಮತ್ತು ಉಯ್ಯಾಲೆ ನೋಡೋಕ್ಕೆ ಸಖತ್ತಾಗಿದೆ. ಇಲ್ಲಿ ವಿಡಿಯೋ ಮಾಡಬಾರ್ದಂತೆ, ನನಗೆ ಗೊತ್ತಿಲ್ಲ, ಮಿಸ್ಸಾಗಿ ವಿಡಿಯೋ ಮಾಡ್ಕೊಬಿಟ್ಟಿದ್ದೀನಿ. ಇನ್ನೇನು ಮಾಡೋದು, ಸಖತ್ತಾಗಿದೆ. ಒಮ್ಮೆ ಹೋದರೆ ವಿಸಿಟ್ ಮಾಡಲಿ. ಅಲ್ಲಂತೂ ಸ್ಮೆಲ್ಲು ಗಮ್ ಅನ್ನುತ್ತೆ, ಅದರೊಳಗೆ ಹೋದರೆ ಫುಲ್ಲು ಗಂಧದ ಸ್ಮೆಲ್ಲೇ ಹೊಡಿತಾ ಇರುತ್ತೆ. ಇದೆಲ್ಲ ನೋಡಿ ಸಖತ್ತಾಗಿದೆ. ಮಂಚ, ಪೇಂಟಿಂಗ್ಸ್ ಮತ್ತು ವಿಗ್ರಹಗಳು, ಉಯ್ಯಾಲೆ, ಡೈನಿಂಗ್ ಟೇಬಲ್ಸ್, ಬೆಡ್ ಎಲ್ಲ ಸೂಪರಾಗಿದೆ. ಇಲ್ಲಿ ತುಂಬ ಸ್ಯಾಂಡಲ್, ಫೇಸ್ ಪ್ಯಾಕ್ ಆಗಿರ್ಬೋದು, ಸೆಂಟ್, ಊದ್ಬತ್ತಿ, ಅಗರಬತ್ತಿ, ಸೋಪ್ ತುಂಬ ಮಾರ್ತಿದ್ದಾರೆ. ಸಖತ್ತಾಗಿದೆ ಮಾತ್ರ. ಪರ್ಫ್ಯೂಮ್ ಅಂತೂ ಮಸ್ತಿದೆ. ನಮ್ಮಮ್ಮ ಲಾಸ್ಟ್ ಟೈಮ್ ಬಂದಾಗೂ ಒಂದು ತಗೊಂಡ್ರು, ಈಗ ಬಂದಾಗೂ ಒಂದು ತಗೊಂಡ್ರು. ಸ್ವಲ್ಪ ಕಾಸ್ಟ್ಲಿ ಇದೆ, ಆದರೂ ಸಖತ್ತಾಗಿದೆ. ಹೋದರೆ ಅಲ್ಲಿ ಬೈ ಮಾಡಿ ಪರ್ಫ್ಯೂಮ್ ಮಾತ್ರ ಸೂಪರಾಗಿ ಬರುತ್ತೆ. ಹಾಯ್ ಗೈಸ್, ನಮ್ಮದು ಸುತ್ತಿ ಶಾಪಿಂಗ್ ಆಯಿತು ಮತ್ತು ಅರಮನೆ ಎಲ್ಲ ನೋಡಿ ಆಯಿತು. ಫುಲ್ ಟಯರ್ಡ್ ಆಗಿದೆ ನನಗೆ. ಬೆಳಿಗ್ಗೆ ಎದ್ದಿದ್ದೊಂದೇ ನೆನಪಿದೆ, ಇನ್ನು ಈ ದಿನದಲ್ಲೆಲ್ಲ ಏನು ಮಾಡಿದೆ ಅಂತಲೇ ಗೊತ್ತಿಲ್ಲ. ಈಗ ರೂಮ್ಗೆ ಹೋಗ್ತಾ ಇದ್ದೀನಿ. ಬಾಯ್, ರೂಮಲ್ಲಿ ಸಿಗ್ತೀನಿ. ನೋಡಿ ಜನರೇ, ನಾವು ಮನೆಗೆ ಹೋಗ್ತಿದ್ದೀವಿ ಜನರೇ. ಆಮೇಲೆ ಒಂದು ಅಜ್ಜಿಗೆ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಮನೆಗೆ ಹೋಗಿ ಅವರಿಗೆ ಇಂಜೆಕ್ಷನ್ ಕೊಟ್ಟು ಬಂದೆ. ಫೈನಲಿ ರೂಮ್ಗೆ ಬಂದು ತಲುಪಿದೋ. ಜಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ಫುಲ್ ಥಿಂಗ್ಸ್ ಎಲ್ಲ ತೊಗೊಂಡ್ಬಂದ್ಬಿಟ್ಟಿದ್ದೀವಿ. ಮತ್ತೇನು, ನೈಟು ಊಟ ಮಾಡಿ ಬಂದಮೇಲೆ ಒಂದು ಹಣ್ಣು ತಿಂದೆ. ಈ ಹಣ್ಣದ ಹೆಸರು ಗೊತ್ತಿಲ್ಲ, ಗೊತ್ತಿದ್ದವರು ಕಮೆಂಟಲ್ಲಿ ಹೇಳಿ ಆಯಿತಾ. ಆಮೇಲೆ ಒಂದು ಗ್ಲಾಸ್ ಕಾಫಿ ಕುಡಿದು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟು, ಹಾಗೆಯೇ ಒಂದು ಮೂವಿ ಹಾಕಿದ್ದು, ಮೂವಿ ನೋಡ್ಕೊಂಡು ಕೂತು. ಪೂರಿಗೆ ಉಂಡೆ ಮಾಡಿದ್ದಾರೆ ಅಮ್ಮ. ಸೊ ಗೈಸ್, ನಾವು ಜಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಎಲ್ಲ ಥಿಂಗ್ಸ್ ತೆಗೆದಿದ್ವಿ ಅಂದ್ಕೊಂಡು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ತೆಗೆಯೋದು ಮರ್ತೋಗಿದ್ವಿ, ಖಾಲಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅಲ್ಲಿ ಯೋಚನೆ ಬಂತು, ಆದರೂ ತೆಗೆದಿಲ್ಲ. ಈಗ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಅದನ್ನ ತಗೋಬರೋಕ್ಕೆ. ಟೊಮೆಟೊ ಎಷ್ಟು? 1 kg. ಮತ್ತು ಕಾಯಿ ಪೂರಿ ರೆಡಿಯಾಗಿದೆ ಊಟಕ್ಕೆ. ಮತ್ತು ಚಿಕನ್ ಸಾರು, ಅನ್ನ, ಬಿಸಿ ತಟ್ಟೆ. ಈಗ ಊಟ ಮಾಡಬೇಕು.
ನೈಟಿಗೆ ನಾನು 3 ಪೂರಿ ಮತ್ತು ಚಿಕನ್ ಸಾರು ತಿಂದೆ. ಚಿಕನ್ ಸಾರು ಸಖತ್ತಾಗಿತ್ತು. ಪೂರಿ ಜೊತೆ ನಿಮಗೆ ಗೊತ್ತಲ್ಲ, ಪೂರಿ ಚಿಕನ್ ಸಾರು ಕಾಂಬಿನೇಷನ್ ಯಾರಿಗೆ ಇಷ್ಟ ಕಮೆಂಟಲ್ಲಿ ಹೇಳಿ. ಊಟ ಮಾಡಿ ಆದಮೇಲೆ ಮಾವಿನಕಾಯಿ ತಂದಿದ್ದಲ್ವ, ಸೊ ಅಮ್ಮ ಎಲ್ಲರಿಗೂ ಮಾವಿನಕಾಯಿ ಕಟ್ ಮಾಡಿ ಕೊಡ್ತಾಯಿದ್ರು. ನೈಟ್ ಎಲ್ಲರೂ ಮಾವಿನಕಾಯಿ ತಿಂದು ಮಲ್ಕೊಂಡು. ಇದಿಷ್ಟು ನನ್ನ ಪುಟ್ಟ ವಿಡಿಯೋ ಆಗಿದೆ. ಹಾಯ್ ಗಾಯ್ಸ್, ಇದಿಷ್ಟು ನನ್ನ ಫ್ಯಾಮಿಲಿ ಜೊತೆ ಪ್ಯಾಲೇಸ್ಗೆ ಫಸ್ಟ್ ಟೈಮ್ ಹೋಗಿದ್ದೆ. ಆ್ಯಕ್ಚುಲಿ ಮೈಸೂರಲ್ಲೇ 2 ವರ್ಷದಿಂದನೂ ಬಿದ್ದಿದ್ದೀನಿ, ಆದರೂ ಎಲ್ಲೂ ಹೋಗೇ ಇಲ್ಲ ನಾನು. ಪ್ಯಾಲೇಸ್ ಹೊರಗಡೆ ಮಾತ್ರ ನೋಡಿದ್ದೆ, ಒಳಗೆ ನೋಡಿದ್ದಿಲ್ಲ. ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಹೋಗಿದ್ದು, ನಂಗೆ ಖುಷಿ ಆಯಿತು. ಮತ್ತು ಪ್ಯಾಲೇಸ್ ಸಖತ್ತಾಗಿದೆ ಗೊತ್ತಾ. ಮತ್ತು ಆ ಪ್ಯಾಲೇಸ್ ನೋಡೋತ್ತಿಗೆ ನನಗೆ ಏನು ಅನ್ನಿಸ್ತಿತ್ತು ಅಂದರೆ, ಒಂದು ದಿವಸ ಆದರೂ ನಾನು ಆ ಪ್ಯಾಲೇಸಲ್ಲಿ ರಾಣಿಯಾಗಿ ಬದುಕಿರಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು. ಯಾಕಂದರೆ ಸಖತ್ತಾಗಿದೆ. ಮತ್ತೆಂತ ಅದೇ ಹಳೆ ವಸ್ತೆಲ್ಲ ನೋಡಿ ಖುಷಿ ಆಯಿತು ನನಗೆ. ನೋಡೋದಕ್ಕೆ ಸಖತ್ತಾಗಿತ್ತು. ಮಾತ್ರ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆಂದ ಆಯಿತು. ಮತ್ತು ನಂಗೆ ಪ್ಯಾಲೇಸ್ ಬಗ್ಗೆ ಅಷ್ಟು ಗೊತ್ತಿತ್ತಿಲ್ಲ, ಒಳಗೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಹೋಗಿದ್ದಲ್ಲ, ಅದು ಫ್ಯಾಮಿಲಿ ಜೊತೆ ಹೋದಾಗ ಖುಷಿ ಆಯಿತು. ಮತ್ತು ಆದಷ್ಟು ನಾನು ಇನ್ನೂ ಸ್ವಲ್ಪ ಪ್ಲೇಸ್ಗಳದ್ದೆಲ್ಲ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ನಮ್ಮ ಕಾಲೇಜಲ್ಲಂತೂ ನಮಗೆ ರಜೆ ಇಲ್ಲ, ಹಾಗಾಗಿ ರಜೆ ಸಿಕ್ಕಿದಾಗ ನಾನು ಹೋಗಿ ಟ್ರೈ ಮಾಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದು ಮರಿಬೇಡಿ. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ಇನ್ನೊಂದು ಬ್ಲಾಗಲ್ಲಿ ಅಥವಾ ವಿಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಲ್ಲಿ ಗಂಟೆ ಎಲ್ಲರಿಗೂ ಟಾಟಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟಾಟಾ.